ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನು ಸ್ಪೆಷಲ್ ಅಂತಂದರೆ ನಮ್ಮ ಚಿನ್ನು ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಾನು ಚಿನ್ನು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಚಿನ್ನುಗೆ ಆಯ್ ಮಾಡು ಅಂತಂದರೆ ನೋಡ್ತಾ ಇದ್ದಾನೆ, ಆಯ್ ಮಾಡ್ತಿಲ್ಲ. ಲಾಸ್ಟಿಗೆ ಆಮೇಲೆ ಸ್ಮೈಲ್ ಮಾಡಿಬಿಟ್ಟು ಆಯ್ ಮಾಡ್ದೆ. ಮತ್ತು ನಮ್ಮ ಅಮ್ಮನೂ ನನ್ನ ತಂಗಿನೂ ಇನ್ನೊಂದು ಬೈಕಲ್ಲಿ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅಷ್ಟೇ ಇದೇ ಥರ ಬೈಕಲ್ಲಿ ಹೋಗ್ತಾ ಇದ್ವಿ. ಆಯ್ ಮಾಡು ಅಂತಂದರೆ ಫಸ್ಟು ಸ್ಮೈಲ್ ಮಾಡಿಬಿಟ್ಟು ಆಯ್ ಮಾಡ್ತಾ ಇದ್ದ. ಈ ವಿಡಿಯೋದಲ್ಲೂ ಅಷ್ಟೇ ಏನು ಮಾಡ್ತಾಯಿದ್ದೆ ನಮ್ಮಮ್ಮ ಅಂತ ನೋಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ಆಯ್ ಮಾಡ್ತಾ ಇದ್ದಾನೆ. ಜಸ್ಟ್ ರೀಚ್ ಆದ್ವಿ ತಿಪ್ಟೂರ್ಗೆ. ಯಶಸ್ವಿನಿ ವೃದ್ಧಾಶ್ರಮದಲ್ಲಿ ಚಿನ್ನು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು ಕಿರಣು. ನಮ್ಮ ಚಿನ್ನು ಮತ್ತು ಅವ್ರ ಚಿಕ್ಕಿನೂ ಬೇಗ ಹೋಗಿ ಕೂತಿದ್ದಾರೆ ಆಲ್ರೆಡಿ. ಇಲ್ಲಿ ಅಜ್ಜಿ ತಾತ ಕೂತಿದ್ದಾರೆ. ಇನ್ನೂ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂದಿರಲಿಲ್ಲ, ಅವರು ಬೈಕಲ್ಲಿ ಬರ್ತಾಯಿದ್ರು. ಸೊ ನಾವು ಅಷ್ಟರೊಳಗಡೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತಂಗಿದು ವರ್ಕ್ ಫ್ರಮ್ ಹೋಮ್ ಇತ್ತು. ಹಂಗೇನೆ ಅವಳು ಪಾಪ ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ಲು, ಇಲ್ಲೇ ವರ್ಕ್ ಮಾಡ್ತಾ ಇದ್ದಾಳೆ. ನಮ್ಮ ಚಿನ್ನು ಸುಮ್ಮನೆ ಕೂರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹಪ್ಳ ಕೊಟ್ಟಿದ್ರು. ಹಪ್ಳ ತಿಂತ ನೋಡ್ತಾ ಇದ್ದಾನೆ. ಅದು ಇದು ಎಲ್ಲ ಬೇಕಾ ಅಂತ ಬೇರೆ ಕೇಳ್ತಾ ಇದ್ರು. ಅವ್ರಿಗೆ ಇಲ್ಲ ಕೊಡಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ತುಂಬ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ ಆಶ್ರಮನ, ತುಂಬ ಚೆನ್ನಾಗಿದೆ. ಅಷ್ಟರೊಳಗಡೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೂ ಬಂದರು. ಎಲ್ಲ ನೋಡ್ಕೊಂಬತ್ತಾ ಇದ್ವಿ, ಎಷ್ಟೆಷ್ಟು ರೂಮ್ ಇದ್ದಾವೆ, ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟರೊಳಗಡೆ ಕೇಕ್ ಕಟ್ ಮಾಡಿಸ್ಬಿಡೋಣ, ಟೆಂಪಲ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದರು. ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು ಕೇಕೆಲ್ಲ ಕಟ್ ಮಾಡಿಸಿದಾದ್ಮೇಲೆ ನಮ್ಮ ಚಿನ್ನು ಕೈಲೇ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಅವನೇ ಕೊಡ್ತಾ ಇದ್ದಾನೆ. ಚಿನ್ನುನೇ ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಅವ್ರ ಅಪ್ಪಾಜಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತಾಯಿತ್ತು ಅವನಿಗೆ. ಬೀಳ್ಸ್ಕೊಡ್ತಾನೆ ಅಂತ ಎಲ್ಲ ನೀವು ಇಟ್ಕೊಂತೀರ, ನೀವು ಇಟ್ಕೋಬೇಕು. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ಶುಭ ದಿವಸ, ಶುಭವಾರ. ಚಿರಂಜೀವಿ ನಿಹಾನ್ ಅವರ 2ನೇ ವರ್ಷದ ಹುಟ್ಟುಹಬ್ಬವನ್ನು ಬೇರೆ ಕಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬಹುದಾಗಿತ್ತು. ಆದರೆ ತಿಪಟೂರಿನಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿ ಹಿರಿಯರಿದ್ದಾರೆ. ಅವರ ಸನ್ನಿಧಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋಣ ಅಂತೇಳಿ ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದು 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿದ್ದಾರೆ. ಅವರಿಗೆ ನಮ್ಮ ವೃದ್ಧಾಶ್ರಮದ ಎಲ್ಲ ಸದಸ್ಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೇವೆ. ಅಜ್ಜಿ ಏನು ಅಜ್ಜಿ ಆಮೇಲೆ ಪುಸ್ತಕ ಗಟ್ಟಾಕಿ ಹೋಗಿ ಅಜ್ಜಿ ಏನು ಕೇಳ್ತಾ ಅಜ್ಜಿ ಭಗವದ್ಗೀತೆ ಓದ್ತಾರ. ಅಜ್ಜಿ ಪಾಪ ಕೇಕ್ ಹಿಡ್ಕೊಂಡವನೆ ವಿಹಾನ್ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆದಮೇಲೆ ನಮ್ಮ ಚಿನ್ನು ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದ. ಅವರೆಲ್ಲರಿಗೂ ಬಾಯ್ ಮಾಡೋದಾದಮೇಲೆ ನಾವು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಅಲ್ಲಿಂದ ಇನ್ನೇನು ಹೊರಟ್ವಿ. ಅವ್ರ ಅಪ್ಪಾಜಿ ನಮ್ಮ ಚಿನ್ನುಗೆ ಸೈಕಲ್ ತೊಗೊಂಬಂದಿತ್ತು ಬರ್ತ್ಡೇ ಗಿಫ್ಟಾಗಿ. ಅವನು ಓಡಾಡಿಸ್ತಾ ಇದ್ದಾನೆ ಸೈಕಲ್. ನಮ್ಮ ಅಪ್ಪ ಸೈಕಲ್ ತೊಗೊಬಂದಿದೆ ಅಂತ ಈ ಕಡೆ ರೈಟ್ ಸೈಡಿಗೆ ಬಾರೋ ಅಂತಂದ್ರು ಬರ್ತಿಲ್ಲ, ಲೆಫ್ಟ್ ಸೈಡಲ್ಲೇ ಇಟ್ಕೊಂಡು ಆ ಕಡೆಗೆ ಈ ಕಡೆಗೆ ತಳ್ಳಾಡ್ತಾ ಇದ್ದಾನೆ. ಒಂಥರ ಖುಷಿ ಆಗ್ತಾಯಿತ್ತು. ಅವ್ರ ಅಪ್ಪಾಜಿ ಅವನಿಗೆ ಸೈಕಲ್ ತೊಗೊಬಂದು ಕೊಟ್ಟಿರೋದು. ಸೈಕಲ್ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಬಾ ಚಿನ್ನು ಊಟ ಮಾಡು ಅಂತಂದ್ರು ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಕನಸಲ್ಲೆಲ್ಲ ಬರೀ ಸೈಕಲೇ ನೆನೆಸ್ಕೊತಾ ಇದ್ದ. ಬರ್ತಡೇ ಹಿಂದಿನ ದಿನ ತೊಗೊಂಬಂದಿದ್ರು.
ನೆಕ್ಸ್ಟು ಅದನ್ನು ತಿರುಗಿಸೋದು ಅಲ್ಲೆಲ್ಲ ಓಡಿಸೋದು ಅವ್ನಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಸೈಕಲ್ ತೊಗೊಬಂದು ಕೊಟ್ಟಿರೋದಕ್ಕೆ. ಫುಲ್ ಹ್ಯಾಪಿಯಾಗಿದ್ದ. ಬರ್ತ್ಡೇ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಕೆರಗೋಡಿ ರಂಗಾಪುರಕ್ಕೆ. ಆಲ್ರೆಡಿ ಕಿರು, ಅಮ್ಮ, ಲಾವಣ್ಯ ಎಲ್ಲ ನಿಂತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹೋಗ್ತಾ ಇದ್ದೆ. ನಾನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಸ್ವಲ್ಪ ಬೇಗನೆ ಹೋದೆ. ಆಮೇಲೆ ಚಿನ್ನು ಬಾ ಅಮ್ಮ ಅಂತ ಕರಿತಾ ಇದ್ದ. ಮುಂಚೆ ಎಲ್ಲ ಇದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಇವಾಗೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮತ್ತು ಎಜುಕೇಷನ್ಸು ಎಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಇಲ್ಲೇ ಎಲ್ಲ ಸ್ಟೇ ಆಗ್ತಾರೆ. ಮಠ ಇದೆ, ತುಂಬ ಚೆನ್ನಾಗಿದೆ. ತುಂಬ ಡಿಸಿಪ್ಲಿನಾಗಿ ಇರ್ತಾರೆ ಮಕ್ಕಳು ಕೂಡ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ತಪೋವನ, ಕೆರಗೋಡಿ ರಂಗಾಪುರ ಸುಕ್ಷೇತ್ರ. ಚಿನ್ನು ನೀ ಶೂ ಬಿಡಲ್ವ? ಎಲ್ಲ ಕಟಾವ್ ಮಾಡಿದ್ದಾರೆ ಇವತ್ತು. ಚೆನ್ನಾಗಿ ಅನಿಸ್ತೈತಲ್ವಾ ನೇಚರ್. ಬಾ 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 ಚಿನ್ನು ಬೇಗ. ವಾ 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 ಓಡು ಓಡು ಓಡು. ಅಣ್ಣರೆಲ್ಲ ಬರ್ತಾ ಇದ್ದಾರೆ ನೋಡಲಿ ಚಿನ್ನು. ಬಂಗಾರಿ ಚಿನ್ನು ಮುಂದೆ ಹೋಗಿದ್ದ. ಕರ್ಪೂರ ಹಚ್ಚು ಬಾ ಅಂದ ತಕ್ಷಣನೇ ಮುಂದೆ ಬರ್ತಾ ಇದ್ದಾನೆ ಚಿನ್ನು. ವೆರಿ ಗುಡ್ ವೆರಿ ಗುಡ್. ನೀನು ಹಾಕು ಮಗ್ನೆ. ಹಾಕು, ದೂರದಿಂದ ಹಾಕ್ಬೇಕು. ಹಾಕು. ವೆರಿ ಗುಡ್. ವೆರಿ ಗುಡ್ ಬಂಗಾರಿ. ಎಲ್ಲರೂ ಕರ್ಪೂರ ಎಲ್ಲ ಹಚ್ಚಿದಾದ್ಮೇಲೆ ಇಲ್ಲಿ ಒಂದೇ ಸ್ವಾಮೀಜಿ ಅವ್ರ ಹತ್ರ ಬಂದು ನೋಡ್ತಾ ಇದ್ದೀವಿ. ನಾವು ಆಲ್ರೆಡಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 5:30 ಆಗಿತ್ತು. ನಾವು ರಂಗಾಪುರಕ್ಕೆ ಬರೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಕ್ಲೋಸ್ ಆಗಿತ್ತು. 6 o'clock ಪೂಜೆ ಮಾಡಿಕೊಡ್ತಾರೆ. ಪೂಜಾರು ಬರ್ತಾರೆ ಇರಿ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದ್ದು. ಅದು ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾಮಿಯವ್ರ ಗದ್ಗೆಗೂ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಆಗ್ತಾ ಇದ್ದು. ಚಿನ್ನು ನೋಡ್ರಿ ಎಲ್ಲರಿಗೂ ವಿಭೂತಿ ಇಡ್ತಾ ಇದ್ದಾನೆ. ದೇವರಿಗೆ ಪೂಜೆ ಮಾಡಿಸ್ಕೊಂಡು ಚಿನ್ನೂ ದೇವರ ಹತ್ರ ನಮಸ್ಕಾರ ಮಾಡಿ ನಾವು ನಮಸ್ಕಾರ ಹಾಕಿ ದೇವರಿಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಪ್ರಸಾದ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ಯಾ ಚಿನ್ನು? ಅಣ್ಣರು ಚಿನ್ನು, ಅಣ್ಣರಿಗೆಲ್ಲ ಥ್ಯಾಂಕ್ಸ್ ಕೊಡು ಬೈಲಿ ಬೇಗ. ಬಾರೋ ಬೇಡ ಬರೋ ಹೋಗೋಣ.
Om Namah Shivaya. Om Namah Shivaya. Har Har Bole Namah Shivaya. Om Namah Sagama pa ma pa ma pa ga re ga re. Sagama pa ma pa ma pa ga re ga re sa re sa re sa re sa ga re sa.